ಮೊದಲನೆಯದಾಗಿ ವಿಜಯಪುರ ನಗರ ಉಪವಿಭಾಗದಲ್ಲಿ ದಾಖಲಾದಂತಹ ಕಳ್ಳತನ ಪ್ರಕರಣಗಳ ಆರೋಪಿತರ ಬಂಧನ ಮತ್ತೆ ಅಲ್ಲಿ ರಿಕವರಿ ಆದಂತಹ ಮಾಹಿತಿಯನ್ನು ತಮಗೆ ಕೊಡುತ್ತೆ. ವಿಜಯಪುರ ನಗರ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 2025 ಮತ್ತು 26ರಲ್ಲಿ ದಾಖಲಾದ ಕಳ್ಳತನ ಪ್ರಕರಣ, ರಾಬರಿ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರ ಸಿಟಿ ಸಬ್ ಡಿವಿಷನ್ ಡಿವೈಎಸ್ಪಿ ನಾಗರಾಜು ಮತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತ ಬಳಿಗಾರು ಮತ್ತೆ ಗೋಲ್ ಗುಂಬಜ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಿಕೇರಿ ಮತ್ತೆ ಠಾಣೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿ ಅವ್ರನ್ನೊಳಗೊಂಡ ತಂಡ ಕಳೆದ 3 ತಿಂಗಳಿಂದ ಸತತವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 2026ನೇ ಸಾಲಿನ ಒಟ್ಟು 7 ಪ್ರಕರಣಗಳಲ್ಲಿ 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ 70 ಗ್ರಾಂ ಬಂಗಾರದ ಆಭರಣಗಳು, 18 ದ್ವಿಚಕ್ರ ವಾಹನಗಳು, 1,10,000 ನಗದು, 1 ಲ್ಯಾಪ್ಟಾಪ್, 1 ಮೊಬೈಲು, ಒಟ್ಟು 27,25,000ವನ್ನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಶಕ್ಕೆ ತಗೊಂಡಿರ್ತಾರೆ. ಅದೇ ರೀತಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 6 ಪ್ರಕರಣಗಳಲ್ಲಿ 6 ಜನ ಆರೋಪಿತರು ಹಾಗೂ 2026ನೇ ಸಾಲಿನ 1 ಪ್ರಕರಣದಲ್ಲಿ 2 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗರು ಒಟ್ಟು 100 ಗ್ರಾಂ ಬಂಗಾರದ ಆಭರಣಗಳು, 10 ಗ್ರಾಂ ಬೆಳ್ಳಿ, ಆಮೇಲೆ 1 ಇನೋವಾ ಕ್ರಿಸ್ಟಾ ಕಾರನ್ನ ವಶಪಡಿಸಿಕೊಂಡಿರ್ತಾರೆ. ಒಟ್ಟು ವರ್ತ್ ವ್ಯಾಲ್ಯೂ 33,02,000 ಆಗಿರುತ್ತೆ. ಅದೇ ರೀತಿ APMC ಪೊಲೀಸ್ ಠಾಣೆಯ ಸಿಬ್ಬಂದಿಯವರು 2026ನೇ ಸಾಲಿನ 2 ಪ್ರಕರಣಗಳಲ್ಲಿ 3 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರಿಂದ 90 ಗ್ರಾಂ ಬಂಗಾರದ ಆಭರಣ ಮತ್ತೆ 1 ಟೆರೆನೋ ಪ್ಲಸ್ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ವರ್ತ್ ವ್ಯಾಲ್ಯೂ 19,20,000. ಅದೇ ರೀತಿ ಆದರ್ಶ ನಗರ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 10 ಪ್ರಕರಣಗಳನ್ನ ಪೊಲೀಸ್ನವರು ಬೇಯಿಸಿದ್ದಾರೆ. ಅದರಲ್ಲಿ ಒಟ್ಟು 21 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಒಟ್ಟು 410 ಗ್ರಾಂ ಬಂಗಾರದ ಆಭರಣ, 2 ದ್ವಿಚಕ್ರ ವಾಹನ, 1 ಹುಂಡೈ ಕಾರು, 6,55,000 ನಗದು, ಹೀಗೆ ಒಟ್ಟು 74,55,000ವನ್ನು ವಶಪಡಿಸಿಕೊಳ್ಳುವಲ್ಲಿ ಆದರ್ಶ ನಗರ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಜಲನಗರ ಪೊಲೀಸ್ ಠಾಣೆ 2025ನೇ ಸಾಲಿನ 1 ಪ್ರಕರಣದಲ್ಲಿ 1 ಆರೋಪಿ, 2026ನೇ ಪ್ರಕರಣ 3 ಪ್ರಕರಣಗಳಲ್ಲಿ ಒಟ್ಟು 4 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರಿಂದ 10 ಗ್ರಾಂ ಬಂಗಾರದ ಆಭರಣ, 250 ಗ್ರಾಂ ಬೆಳ್ಳಿ, 7 ದ್ವಿಚಕ್ರ ವಾಹನ, ಒಟ್ಟು 6,30,000 ವರ್ತ್ ವ್ಯಾಲ್ಯೂ ವಶಪಡಿಸಿಕೊಂಡಿರ್ತಾರೆ. ಒಟ್ಟು ವಿಜಯಪುರ ಸಿಟಿ ಸಬ್ ಡಿವಿಷನ್ದಲ್ಲಿ ಕಳೆದ 3 ತಿಂಗಳಿಂದ ಮಾಡಿರುವಂತ ಸತತ ಪ್ರಯತ್ನದಿಂದ 2025ನೇ ಸಾಲಿನ 17 ಪ್ರಕರಣಗಳಲ್ಲಿ ಒಟ್ಟು 28 ಜನರನ್ನ ಬಂಧಿಸಿದ್ದಾರೆ. ಅದೇ ರೀತಿ 2026ನೇ ಸಾಲಿನ ಒಟ್ಟು 13 ಪ್ರಕರಣಗಳಲ್ಲಿ 15 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಒಟ್ಟು 1,60,32,000 ವರ್ತ್ ವ್ಯಾಲ್ಯೂ ಬಂಗಾರ, ಬೆಳ್ಳಿ, ದುಡ್ಡು, 2 ವೀಲರು, 4 ವೀಲರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಕ್ಕೆ, ಅವರ ಮಾಡಿರುವಂತಹ ಶ್ರಮಕ್ಕೆ ಅವರನ್ನ ಇಲಾಖೆಯ ಪರವಾಗಿ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ಅವರ ಕರ್ತವ್ಯವನ್ನ ಶ್ಲಾಘಿಸಲಾಗ್ತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ 2025ನೇ ಸಾಲಿನಲ್ಲಿ ಒಬ್ಬ ವಯೋವೃದ್ಧ ತಾಯಿಗೆ ಮನೆ ಹತ್ರ ಇದ್ದಾಗ ಅವಳನ್ನ ಮಾತಾಡ್ಸ್ಬೇಕನ್ನುವಂತ ನೆಪದಲ್ಲಿ ಕಿವಿಯಲ್ಲಿದ್ದಂತ ಓಲೆ ಮತ್ತೆ ಕೊರಳಲ್ಲಿದ್ದಂತ ಚೈನನ್ನ ಕಿತ್ಕೊಂಡು ಹೋಗಿರ್ತಾರೆ. ಆ ಪ್ರಕರಣದಲ್ಲಿದ್ದಂತ 2 ಆರೋಪಿತರನ್ನ ಪತ್ತೆಯಾಗಿದೆ. ಅದೇ ರೀತಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ 1 ಇನೋವಾ ಕ್ರಿಸ್ಟಾ ಕಾರು ಕಳ್ಳತನ ಆಗಿದೆ. ಹೈದರಾಬಾದ್ ಮೂಲದ ವ್ಯಕ್ತಿಯಿಂದ ಇನೋವಾ ಕ್ರಿಸ್ಟಾ ಕಾರನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ APMCಯಲ್ಲಿ ಅಟೆನ್ಷನ್ ಡೈವರ್ಷನ್, ಇದನ್ನ ನಾವು ಹೇಳ್ತಾನೆ ಇರ್ತೀವಿ, ಅಟೆನ್ಷನ್ ಡೈವರ್ಷನ್ ಬಸ್ಗಳಲ್ಲಿ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಒಟ್ಟು ಒಬ್ರು ಲೇಡಿ ಒಬ್ರು ಕಡೆಯಿಂದ ಒಟ್ಟು 120 ಗ್ರಾಂ ತೂಕದ ಗ್ರಾಂ ಚಿನ್ನ ಇದ್ದಂತಹ ವೆನಿಟಿ ಬ್ಯಾಗ್ ಅನ್ನ ಬಸ್ ಇಂದ ತಗೊಂಡು ಹೋಗಿರ್ತಾರೆ. ಅವರಿಂದ್ರೂ ಕೂಡ 90 ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ಚೌಕ್ ಹತ್ರ 2 ವೀಲರ್ದಲ್ಲಿ ಇಟ್ಟಂತ ಬಂಗಾರದ ಬ್ಯಾಗ್ ಅನ್ನ ತಗೊಂಡು ಹೋಗಿರ್ತಾರೆ, ಅದು ಕೂಡ ಪತ್ತೆ ಮಾಡಿದ್ದಾರೆ. ಸೊ ಸಿಮಿಲರ್ಲಿ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ರೂಪಾದೇವಿ ಏನು ಕಾಲೇಜ್ ಇದೆ, ಅಲ್ಲಿ ಹೈವೇ ಮೇಲೆ ಹೋಗ್ತಾ ಇರುವಂತ ವೆಹಿಕಲ್ ಅನ್ನ ಅಡ್ಡಗಟ್ಟಿ ಒಟ್ಟು 4 ಜನ ಆರೋಪಿತರು ಏನ್ ಮಾಡಿರ್ತಾರೆ ಅಂತಂತಂದ್ರೆ 10 ಲಕ್ಷ ದುಡ್ಡನ್ನ ತಗೊಂಡೋಗಿರ್ತಾರೆ. ಇವರು ಮಹಾರಾಷ್ಟ್ರದಿಂದ ಬರೋದು ಗೊತ್ತಿರುತ್ತೆ, ಅದೇ ವೆಹಿಕಲ್ ಅನ್ನ ಫಾಲೋ ಅಪ್ ಮಾಡಿಬಿಟ್ಟು ಇಲ್ಲಿ ಅಫೆನ್ಸ್ ಮಾಡಿ ಈ ವೆಹಿಕಲ್ ದಲ್ಲಿ ದುಡ್ಡು ಕ್ಯಾರಿ ಮಾಡ್ತಾ ಇದಾರೆ, ಅದು ಇಳಕಲಿಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಅಡ್ಡ ಹಾಕಿ ಅದನ್ನ ತಗೊಂಡು ಹೋಗಿರ್ತಾರೆ, ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಆದರ್ಶ ನಗರದಲ್ಲಿ ಇನ್ನೊಂದು ಕಳ್ಳತನ ಪ್ರಕರಣ ಆಗಿರುತ್ತೆ. ಒಂದು ಮದುವೆ ಹಾಲ್ ನಲ್ಲಿ ಬಂದು ಬಂಗಾರ ಇದ್ದಂತ ಬ್ಯಾಗ್ ಅನ್ನ ತಗೊಂಡು ಹೋಗಿರ್ತಾರೆ.
ಇದನ್ನ 24 ಗಂಟೆಯಲ್ಲಿ CCTV ಆಧರಿಸಿ ಮಧ್ಯಪ್ರದೇಶದ ಆ ವ್ಯಕ್ತಿಯನ್ನ ಪತ್ತೆ ಮಾಡಿ 100% ರಿಕವರಿ ಈ ಪ್ರಕರಣದಲ್ಲಿ ಆಗಿರುತ್ತೆ. ಸೊ ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದು ವಿಜಯಪುರ ನಗರ ಉಪವಿಭಾಗದ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಮಾಡಿದಂತಹ ಒಂದು ಪ್ರಾಪರ್ಟಿ ರಿಕವರಿಯನ್ನ ತಮ್ಮ ಗಮನಕ್ಕೆ ತಂದಿದೆ. ಇನ್ನೊಂದು ಪ್ರಕರಣ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 14/4/2026 ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ.